ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ಲು 5000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಏನಪ್ಪ ಇದು ಚಿತ್ರದುರ್ಗ ಅಂತ ತಮ್ಲೈನಲ್ಲಿ ಹಾಕ್ಬಿಟ್ಟು ಈಗ ನೋಡಿದ್ರೆ ಚಳ್ಳಕೆರೆಯಿಂದ ಸ್ಟಾರ್ಟ್ ಮಾಡ್ತಿದ್ದಾನೆ ಅಂತ ಅನ್ಕೊಂಬಿಟ್ಲಿ. ನಾನು ಹೋಗ್ತಿರೋ ಟ್ರೈನು ದುರ್ಗದಿಂದನೇ ಬರುತ್ತೆ. ಆ ಟೈಮಿಂಗ್ಸು ಹೇಳ್ತೀನಿ ನಾನು ನಿಮಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GSJ ಕನ್ನಡ. ನಾನಿವತ್ತು ನಮ್ಮ ಚಳ್ಳಕೆರೆಯಿಂದ ಮಂತ್ರಾಲಯವರೆಗೂ ಕರ್ಕೊಂಡು ಹೋಗ್ತಿದ್ದೀನಿ ಕೇವಲ 90 ರೂಪಾಯಲ್ಲಿ. ನಮ್ಮ ಚಳ್ಳಕೆರೆ ರೈಲ್ವೆ ಸ್ಟೇಷನ್ ಬಗ್ಗೆ ಆಲ್ರೆಡಿ ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ. ನಮ್ಮ ಬೇಡಿಕೆಗಳೇನು ಅಂತಲೇ ಹೇಳಿದ್ದೀನಿ. ಪದೇ ಪದೇ ಅದನ್ನು ರಿಪೀಟ್ ಮಾಡಿದ್ರೆ ನಿಮಗೆ ಇರಿಟೇಷನ್ ಆಗುತ್ತೆ. ಸೊ ಅದೇನು ನಾನು ರಿಪೀಟ್ ಮಾಡಲ್ಲ. ನಮ್ಮ ಚಳ್ಳಕೆರೆ ರೈಲ್ವೆ ಸ್ಟೇಷನ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಬನ್ನಿ ಟಿಕೆಟ್ ತಗೋಣ. ಒಬ್ಬರಿಗೆ 40 ರೂಪಾಯಿ ನೋಡಿ. ನಮ್ಮ ಚಳ್ಳಕೆರೆಯಿಂದ ಗುಂತ್ಕಲ್ ಜಂಕ್ಷನ್ವರೆಗೂ ಒಬ್ಬರಿಗೆ 40 ರೂಪಾಯಿ ಆಗುತ್ತೆ ನೋಡಿ. ಆ ಕಡೆ ಪ್ಲ್ಯಾಟ್ಫಾರ್ಮ್ ವರ್ಕ್ ಅಂತ ಅನ್ಕೊಂಬಿಡ್ರಿ. ಅದು ಬಂದುಬಿಟ್ಟು ಮೈನಿಂಗ್ದು ಲೋಡ್ ಆ್ಯಂಡ್ ಅನ್ಲೋಡ್ ಪಾಯಿಂಟು. ಬಟ್ಟು ಇದು ಡಬ್ಲಿಂಗ್ ಅಪ್ರೂವಲ್ ಆಗೈತೆ. ಅಮೌಂಟು ರಿಲೀಸ್ ಮಾಡಿದ್ದಾರೆ SWRಗೆ, ಬಳ್ಳಾರಿ ಟು ಚಿಕ್ಕಜಾಜೂರು ಡಬ್ಲಿಂಗಿಗೆ. ಸೊ ಇದನ್ನು ಇನ್ನೊಂದು ಎಕ್ಸ್ಟ್ರಾ ಪ್ಲ್ಯಾಟ್ಫಾರ್ಮ್ ನಮ್ಮ ಚಳ್ಳಕೆರೆಗೆ ಖಂಡಿತವಾಗ್ಲೂ ಇದೆ. ಅದು ಇನ್ನೊಂದು 2 ವರ್ಷದಲ್ಲಿ ಸ್ಟಾರ್ಟ್ ಆಗುತ್ತೆ ನಮ್ಮ ಚಳ್ಳಕೆರೆ ಸೆಕೆಂಡ್ ಮತ್ತು ಥರ್ಡ್ ಪ್ಲ್ಯಾಟ್ಫಾರಮ್ಮು. ಈಗ ಆ ಕಡೆ ಏನು ವರ್ಕ್ ನಡೀತಿದೆ ಅದು ಮೈನಿಂಗು ಲೋಡ್ ಆ್ಯಂಡ್ ಅನ್ಲೋಡ್ದು. ಬಟ್ ಅದನ್ನೇ ಪ್ಲ್ಯಾಟ್ಫಾರಮ್ ಮಾಡ್ತಾರೆ ಮುಂದಕ್ಕೆ. ನಮ್ಮ ಟ್ರೈನ್ ಬಂತು ನೋಡಿ, ನಾನು ಹೋಗ್ತಿರೋ ರೈಲ್ ಬಂತು ನೋಡಿ. ಈ ರೈಲ್ ನಂಬರ್ ಬಂದುಬಿಟ್ಟು 57416 ಚಿಕ್ಕಜಾಜೂರು ಜಂಕ್ಷನಿಂದ ಗುಂತ್ಕಲ್ ಜಂಕ್ಷನ್ಗೆ ಹೋಗೋ ಪ್ಯಾಸೆಂಜರ್ ರೈಲ್ ಇದು ನಮ್ಮ ಚಿತ್ರದುರ್ಗಕ್ಕೆ 2 ಗಂಟೆ 40 ನಿಮಿಷಕ್ಕೆ ಬರುತ್ತೆ. ನಮ್ಮ ಚಳ್ಳಕೆರೆಗೆ 3 ಗಂಟೆ 10 ನಿಮಿಷಕ್ಕೆ ಬರುತ್ತೆ. ಸೊ ಯಾವಾಗಲೂ ಒಂದು 10 ನಿಮಿಷ ಲೇಟಾಗೇ ಬರುತ್ತೆ. ನೀವು ದುರ್ಗದಿಂದ ಬರ್ತಿದ್ರೆ ಮಧ್ಯಾಹ್ನ 2:30 ಅಷ್ಟೊತ್ತಿಗೆ ದುರ್ಗ ರೈಲ್ವೆ ಸ್ಟೇಷನ್ಗೆ ಬರ್ರಿ. ದುರ್ಗದಿಂದ ಗುಂತ್ಕಲ್ಗೆ 50 ರೂಪಾಯಿ ಆಗುತ್ತೆ. ಚಳ್ಳಕೆರೆಯಿಂದ ಗುಂತ್ಕಲ್ಗೆ ಒಬ್ಬರಿಗೆ 40 ರೂಪಾಯಿ ಆಗುತ್ತೆ. ಬನ್ನಿ ಮುಂದಕ್ಕೆ ಹೋಗ್ತಾ ಮಾತಾಡೋಣ ವಿಡಿಯೋ ಬಗ್ಗೆ, ರೂಟ್ ಬಗ್ಗೆ. ಟೋಟಲಾಗಿ ನೀವು ತಮ್ಲೈನಲ್ಲಿ ನೋಡ್ದಂಗೆ ನಮ್ಮ ದುರ್ಗದಿಂದ ಮಂತ್ರಾಲಯಕ್ಕೆ 100 ರೂಪಾಯಿ ಆಗುತ್ತೆ, ಚಳ್ಳಕೆರೆಯಿಂದ 90 ರೂಪಾಯಿ ಆಗುತ್ತೆ. ಈಗ ಆಲ್ರೆಡಿ ಚಳ್ಳಕೆರೆಯಿಂದ ಗುಂತ್ಕಲ್ಗೆ 40 ರೂಪಾಯಿ. ಸೊ ಇನ್ನು 50 ರೂಪಾಯಿ ಎಲ್ಲಿಂದ ಎಲ್ಲಿಗೆ ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಟ್ರೈನ್ ಮಾತ್ರ ಖಾಲಿ ಇರುತ್ತೆ, ನೀವು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಆರಾಮಾಗಿ ಸೀಟ್ ಸಿಗುತ್ತೆ, ಏನೂ ತೊಂದರೆ ಇಲ್ಲ. ಸೊ ಚಳ್ಳಕೆರೆಗೆ 2 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ಹೊರಟಿದೆ. ನೆಕ್ಸ್ಟು ಸ್ಟಾಪ್ ಬಂದುಬಿಟ್ಟು ಬೀಚಿಕೆರೆ. ತಳುಕಲ್ಲಿ ಸ್ಟಾಪ್ ಇಲ್ಲ ಈ ಟ್ರೈನ್ಗೆ. ನಮ್ಮ ಚಳ್ಳಕೆರೆಯಿಂದ ಹೊರಟು ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಬೀಜಿಕೆರೆ. ಚಳ್ಳಕೆರೆಯಿಂದ ಯಾರ್ಯಾರು ನೋಡ್ತಿದ್ದೀರಾ, ಹಾಗೆ ದುರ್ಗದಿಂದ ಯಾರ್ಯಾರು ನೋಡ್ತಿದ್ದೀರಾ, ಹಾಯ್ ಅಂತ ಕಾಮೆಂಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನೀವು ಯಾವ್ಯಾವ ಊರಿಂದ ನೋಡ್ತಿದ್ದೀರಾ ಅಂತ ನಿಮ್ಮ ಊರ ಹೆಸರು ಹಾಕಿ ಕಾಮೆಂಟ್ ಮಾಡಿ. ಈಗ ನಮ್ಮ ಚಳ್ಳಕೆರೆ ರೈಲ್ವೆ ಗೇಟು, ಪಾಗೋಡ ರೋಡು. ಫ್ಯಾಮಿಲಿ ವಿತ್ ಹೋಗೋಕ್ಕೆ ಭಾಳ ಚೆನ್ನಾಗಿದೆ ಇದು ಟೈಮಿಂಗ್ಸು. ಯಾಕಂದರೆ ವೀಕ್ಲಿ ಟ್ರೈನ್ಸ್ ಇದ್ದಾವೆ. ವೀಕ್ಲಿ ಟ್ರೈನ್ಸು ನಮ್ಮ ದುರ್ಗದಿಂದ ಮಂಗಳವಾರ, ಗುರುವಾರ ಹಾಗೆ ಭಾನುವಾರ ಇದೆ. ಮಂಗಳವಾರ ಬಂದುಬಿಟ್ಟು ವಾರಣಾಸಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇದೆ, ಮೈಸೂರು ವಾರಣಾಸಿ ಮಂತ್ರಾಲಯಕ್ಕೆ ಡೈರೆಕ್ಟಾಗಿ. ಅದು ಬಿಟ್ಟರೆ ಗುರುವಾರ ಯಶವಂತಪುರ ಜೈಪುರ ಸೂಪರ್ ಫಾಸ್ಟು ಜೊತೆಗೆ ವಾರಣಾಸಿ ಸೂಪರ್ ಫಾಸ್ಟ್ 2 ಇದೆ. ಹಾಗೆ ನಿಮಗೆ ಭಾನುವಾರ ಬಂದುಬಿಟ್ಟು ಟಾಟಾನಗರ್ ಎಕ್ಸ್ಪ್ರೆಸ್ ಇದೆ, ಯಶವಂತಪುರ ಟಾಟಾನಗರ್ ಎಕ್ಸ್ಪ್ರೆಸ್ಸು. ನಮ್ಮ ಚಳ್ಳಕೆರೆಯಿಂದ ವೀಕ್ಲಿ ಒಂದೇ ಟ್ರೈನ್ ಇರೋದು ಡೈರೆಕ್ಟ್ ಮಂತ್ರಾಲಯಕ್ಕೆ ಹೋಗೋಕ್ಕೆ, ಅದು ಭಾನುವಾರ ಟಾಟಾನಗರ್ ಎಕ್ಸ್ಪ್ರೆಸ್ಸು. ಸೊ ನೀವು ಅದು ಡೈರೆಕ್ಟಲ್ಲಿ ಹೋದರೆ ನೀವು ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಜನರಲ್ ಆಗಂತೂ ಸೀಟ್ ಸಿಗೋಲ್ಲ. ವಾರಣಾಸಿಗಾಗಲಿ, ಜೈಪುರ್ ಸೂಪರ್ ಫಾಸ್ಟಾಗಲಿ, ಟಾಟಾನಗರ್ ಎಕ್ಸ್ಪ್ರೆಸ್ ಆಗಾಗಲಿ ನಿಮಗೆ ಟಿಕೆಟು ಸಿಗೋಲ್ಲ ಸ್ಲೀಪರಲ್ಲಿ. ಥರ್ಡ್ AC ಟ್ರೈ ಮಾಡಿದ್ರೆ ಸಿಗುತ್ತೆ, ಬಟ್ ಸ್ಲೀಪರಲ್ಲಂತೂ ಸಿಗೋಲ್ಲ. ನೋಡಿ ನಾನು ಕೂತ್ಕೊಂಡಿರೋ ಫುಲ್ ಖಾಲಿ ಇದೆ. ಥರ್ಡ್ ACಯಲ್ಲಿ ಸಿಗ್ಬೋದು ನಿಮಗೆ ಆ ಟ್ರೈನ್ಸಲ್ಲಿ, ಬಟ್ ಸ್ಲೀಪರಲ್ಲಿ ಸಿಗೋದು ತುಂಬ ಕಷ್ಟ ಇದೆ. ಜನರಲಲ್ಲಂತೂ ಹೆಜ್ಜೆ ಇಡೋಕ್ಕಂತೂ ಚಾನ್ಸ್ ಇಲ್ಲ, ಯಾಕಂದರೆ ಫುಲ್ ನಾರ್ತ್ ಇಂಡಿಯಾದವ್ರು ಇರ್ತಾರೆ. ಟ್ರೈನು ಒಂದು ಸ್ವಲ್ಪ ಗಲೀಜಾಗಿ ಇರುತ್ತೆ. ಆರಾಮಾಗಿ ಫ್ರೀಯಾಗಿ ಹೋಗೋಕ್ಕಾಗಲ್ಲ, ನೀವು ಸ್ಟ್ಯಾಂಡಿಂಗಲ್ಲಿ ಹೋಗ್ಬೇಕಾಗುತ್ತೆ ಆ ಟ್ರೈನ್ಸು. ಈ ಟ್ರೈನ್ ಏನಿದೆ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು, ಫುಲ್ ಖಾಲಿ ಇರುತ್ತೆ, ಕಡಿಮೆ ದುಡ್ಡಲ್ಲಿ ಹೋಗ್ಬೋದು. ಇನ್ನು ನೀವು ಸೂಪರ್ ಫಾಸ್ಟ್ ಟ್ರೈನ್ಸ್ ಹೋದರೆ ನಿಮಗೆ ಥರ್ಡ್ AC 505 ರೂಪಾಯಿ ಇದೆ ಥರ್ಡ್ ACಯಲ್ಲಿ. ಸ್ಲೀಪರಲ್ಲಿ 200 ಚಿಲ್ಲರೆ ಏನೋ ಇದೆ, 295 315 ಇದೆ. ಈಗ ಎಕ್ಸ್ಟ್ರಾ ರೇಟ್ ಜಾಸ್ತಿ ಮಾಡಿದ್ರಲ್ಲ. ಇಲ್ಲಿ ನಮಗೆ ತಳುಕಲ್ಲಿ ಹೊಸಪೇಟೆಯಿಂದ KSR ಬೆಂಗಳೂರಿಗೆ ಹೋಗೋ ಇಂಟರ್ಸಿಟಿ ಎಕ್ಸ್ಪ್ರೆಸ್ನ ಕ್ರಾಸಿಂಗ್ ಆಗ್ತಿದೆ. ಈ ಟ್ರೈನ್ ವಿಡಿಯೋ ಆಲ್ರೆಡಿ ನಾನು ತುಂಬ ಸರಿ ವಿಡಿಯೋ ಮಾಡಿದ್ದೀನಿ. ಹೊಸಪೇಟೆಯಿಂದನೂ ಮಾಡಿದ್ದೀನಿ, ನಮ್ಮ ಚಳ್ಳಕೆರೆಯಿಂದನೂ ಮಾಡಿದ್ದೀನಿ, ಬೆಂಗಳೂರಿಂದನೂ ಮಾಡಿದ್ದೀನಿ. ಇನ್ನೊಂದು ಸರಿ ಎಂಡ್ ಟು ಎಂಡ್ ಬೆಂಗಳೂರಿಂದ ಹೊಸಪೇಟೆವರೆಗೂ ಬೇಕಾ ಇಲ್ಲ ಹೊಸಪೇಟೆಯಿಂದ ಬೆಂಗಳೂರವರೆಗೂ ಬೇಕಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಖಂಡಿತವಾಗ್ಲೂ ಈ ವಿಡಿಯೋ ಮಾಡೋಣ. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಬೀಜಿಕೆರೆ.
ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಬಿಜಿಕೆರೆ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಪ್ಲ್ಯಾಟ್ಫಾರ್ಮ್ ಆ ಕಡೆ ಇದೆ, ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ ಹೋಗ್ತಿದೆ. ಇಲ್ಲಿಂದ ಬಿಜಿಕೆರೆಯಿಂದ ಈ ಕಡೆ ಕೊಂಡಳ್ಳಿ ಮೊಳಕಾಲ್ಮೂರು ಸೈಡ್ ಹೋಗ್ಬೋದು. ಸೊ ಮೊಳಕಾಲ್ಮೂರ್ಗೂ ಈ ಟ್ರೈನ್ ಹೋಗುತ್ತೆ. ಕೊಂಡಳ್ಳಿಗೆ ಹೋಗೋರು ಇಲ್ಲಿಂದ ಇಳಿದು ಬಿಟ್ಟು ಜಸ್ಟ್ ಒಂದು 5-6 ಕಿಲೋಮೀಟ್ರ್ ಇದೆ ಕೊಂಡಳ್ಳಿ, ಆರಾಮಾಗಿ ಹೋಗ್ಬೋದು. ಬಿಜಿಕೆರೆ ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ ನಮ್ಮ ಟ್ರೈನ್ ಬಂದಿದೆ. ಒಬ್ಬರು ಸಮೇತ ಪ್ಯಾಸೆಂಜರ್ ಕಾಣಿಸ್ತಿಲ್ಲ. ಹತ್ತೋರು ಎಲ್ಲ ಡಿಬೋರ್ಡ್ ಆಗೋರೇ ಇದ್ದಾರೆ ಅನಿಸುತ್ತೆ. ನೋಡೋಣ ಡಿಬೋರ್ಡ್ ಆಗ್ತಾರಾ ಇಲ್ಲ ಅಂತ. ಯಾಕಂದರೆ ಹತ್ತೋರು ಯಾರೋ ಒಬ್ಬರು ಇಲ್ಲ, ಇಳಿಯೋರೇ ಇರೋದನ್ಸುತ್ತೆ. ನೋಡೋಣ. ಒಬ್ಬರು ಸಮೇತ ಇಲ್ಲ, ಹತ್ತೋರು, ಇಳಿಯೋರು ಇಲ್ಲ ನಮ್ಮ ಬಿಜಿಕೆರೆ ರೈಲ್ವೆ ಸ್ಟೇಷನಲ್ಲಿ. ನೋಡಿ ಯಾವ ಥರ ಖಾಲಿ ಇದೆ ಅಂತ ಹೇಳ್ಬಿಟ್ಟು ಆರಾಮಾಗಿ ಮಲ್ಕೊಂಡಿರೋರು ಮಲ್ಕೊಂಡಿದ್ದಾರೆ. ಏನೋ ಸಿಗ್ನಲ್ ಪ್ರಾಬ್ಲಮ್ ಆಗಿರೋದ್ರಿಂದ ನಿಲ್ಲಿಸಿದ್ದಾರೆ. ಯಾವುದು ಕ್ರಾಸಿಂಗ್ ಇಲ್ಲ, ಇನ್ನು ಸಿಗ್ನಲ್ ಕ್ಲಿಯರ್ ಆಗಿಲ್ಲ. ಸುಮಾರು 5 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ಬಿಜಿಕೆರೆಯಿಂದ ಹೊರಟಿದೆ. ನಮ್ಮ ಮುಂದಿನ ನಿಲ್ದಾಣ ಬಂದುಬಿಟ್ಟು ಮೊಳಕಾಲ್ಮೂರು. ನಮ್ಮ ಟ್ರೈನ್ ಈಗ ಮೊಳಕಾಲ್ಮೂರು ರೈಲ್ವೆ ಸ್ಟೇಷನ್ಗೆ ನಿಯರ್ ಇದೆ. ಮೊಳಕಾಲ್ಮೂರು ಬೆಟ್ಟ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಮೊಳಕಾಲ್ಮೂರು ಬಂದುಬಿಟ್ಟು ನಮ್ಮ ರೇಷ್ಮೆ ಸೀರೆಗೆ ಫೇಮಸ್. ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೆ, ತುಂಬ ಜನ ಕಾಮೆಂಟ್ ಮಾಡಿದ್ರಿ. ಕಾಮೆಂಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಮೊಳಕಾಲ್ಮೂರು ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 4 ಗಂಟೆ 17 ನಿಮಿಷಕ್ಕೆ. ಬಟ್ ನಮ್ಮ ಟ್ರೈನ್ ಬಂದಿದೆ 4 ಗಂಟೆ 12 ನಿಮಿಷಕ್ಕೆ, ಬಿಫೋರೇ ಬಂದಿದೆ. ಮೊಳಕಾಲ್ಮೂರಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೊಳಕಾಲ್ಮೂರು ರೈಲ್ವೆ ಸ್ಟೇಷನ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಪ್ಲ್ಯಾಟ್ಫಾರ್ಮ್ ನಂಬರ್ 1 ಇರೋದು ಒಂದೇ ಪ್ಲ್ಯಾಟ್ಫಾರ್ಮು. ಡಬ್ಲಿಂಗ್ ಸ್ಟಾರ್ಟ್ ಆದಮೇಲೆ ಇದಕ್ಕೂ ಇನ್ನೊಂದು ಎಕ್ಸ್ಟ್ರಾ ಪ್ಲ್ಯಾಟ್ಫಾರ್ಮ್ ಬರುತ್ತೆ. ಮೊಳಕಾಲ್ಮೂರು ರೈಲ್ವೆ ನಿಲ್ದಾಣ. ಸುಮಾರು 4 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ಮೊಳಕಾಲ್ಮೂರಿಂದ ಹೊರಟಿದೆ. ನಮ್ಮ ಮುಂದಿನ ನಿಲ್ದಾಣ ಬಂದ್ಬಿಟ್ಟು ರಾಯದುರ್ಗ ಜಂಕ್ಷನ್. ಪಕ್ಕದಲ್ಲಿ ನೋಡಿ, ಅಲ್ಲಿ ಒಂದು ಬೋರ್ಡ್ ಕಾಣಿಸ್ತಲ್ಲ ನಿಮಗೆ, ಗ್ರೀನ್ ಕಲರ್ ಬೋರ್ಡು. ಅಲ್ಲಿಂದ ಆಂಧ್ರ ಪ್ರದೇಶ್ ಸ್ಟಾರ್ಟ್ ಆಗುತ್ತೆ. ಈಗ ನಾವು ಪ್ರಸ್ತುತವಾಗಿ ಆಂಧ್ರ ಪ್ರದೇಶದಲ್ಲಿ ಇದ್ದೀವಿ. ಈ ಬೆಟ್ಟ ಸಾಲುಗಳು ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ರಾಯದುರ್ಗ ತಾಲೂಕಲ್ಲಿ ಈಗೇನಾದರೂ ಮಳೆ ಬಂದರೆ ವೈವ್ ಮಾತ್ರ ಸೈಕಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ವೈವ್ ಮಾತ್ರ. ಅದ್ರ ಜೊತೆಗೆ ಕಾಮನ ಬಿಲ್ಲು ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡೋಣ, ಅಕಸ್ಮಾತ್ ಮಳೆ ಬಂದು ಏನಾದರೂ ರೈನ್ಬೋ ಏನಾದರೂ ಬಂದರೆ ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ರಾಯದುರ್ಗ ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ ಬಂದಿದೆ.
ಇದನ್ನು ನೋಡ್ತಿದ್ರೆ ಇದು ಹಳೆಯ ರೈಲು ನಿಲ್ದಾಣ, ಹಳೆಯ ರೈಲ್ವೆ ಸ್ಟೇಷನ್ನು. ಮುಂದೆ ಕಾಣಿಸ್ತಿರೋದು ಹೊಸ ರೈಲ್ವೆ ಸ್ಟೇಷನ್ನು ರಾಯದುರ್ಗ ಜಂಕ್ಷನಿಂದ. ಸೊ ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 4 ಗಂಟೆ 32 ನಿಮಿಷಕ್ಕೆ. ಬಟ್ ನಮ್ಮ ಟ್ರೈನ್ ಬಂದಿದೆ 4 ಗಂಟೆ 30 ನಿಮಿಷಕ್ಕೆ, 2 ನಿಮಿಷ ಬಿಫೋರೇ ಬಂದಿದೆ ರಾಯದುರ್ಗ ಜಂಕ್ಷನಿಗೆ. ಹಾಗೆ ರಾಯದುರ್ಗ ಏನಕ್ಕೆ ಫೇಮಸ್ ಅಂತ ನಾನು ತುಂಬ ವಿಡಿಯೋದಲ್ಲಿ ಕೇಳಿದ್ದೆ. ಇಲ್ಲಿ ಜೀನ್ಸಿಗೆ ಫೇಮಸ್ಸು, ಕ್ಲಾತ್ಸ್ಗೆ. సో కామెంట్ ಮಾಡಿ ఇరోర్గెల్లరిಗೂ ధన్యవాదాలు. ఫ్రెండ్స్, మన రాయదుర్గం ఇంకా ఎంతమంది చూస్తున్నారో ఛానల్ని సబ్స్క్రైబ్ చేసుకోండి, అలాగే లైక్ చేయండి. ಸುಮಾರು 5 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ರಾಯದುರ್ಗ ಜಂಕ್ಷನಿಂದ ಹೊರಟಿದೆ. ರಾಯದುರ್ಗ ಜಂಕ್ಷನ್ ಏನಕ್ಕಂತ ಕರೀತಾರೆ ಅಂದರೆ, ಒಂದು ನಾವು ಬಂದಿದ್ದ ರೂಟು ಚಿಕ್ಕಜಾಜೂರು ಕಡೆಯಿಂದ, ಇನ್ನೊಂದು ನಾವು ಹೋಗ್ತಿರೋದು ಬಳ್ಳಾರಿಗೆ. ಇಲ್ಲಿಂದ ಒಂದು ರೂಟು ತುಮಕೂರು ಸೈಡ್ಗೆ ಹೋಗಿದೆ. ಈಗ ಸದ್ಯಕ್ಕೆ ಅದು ಕದ್ರಿದೇವರಪಲ್ಲಿವರೆಗೂ ಆಗಿದೆ. ಕದ್ರಿದೇವರಪಲ್ಲಿ ಟು ತಿರುಪತಿ ಟ್ರೈನ್ ಒಂದೇ ಒಂದು ಟ್ರೈನ್ ರನ್ ಆಗ್ತಿದೆ ಆ ರೂಟಲ್ಲಿ. ಸೊ ಇದಕ್ಕೆ ಜಂಕ್ಷನ್ ಅಂತ ಕರೀತಾರೆ. ಇನ್ನೊಂದು ರೂಟ್ ಇದೆ ಸ್ವಾಮಿಹಳ್ಳಿ ರಾಯದುರ್ಗ, ಬಟ್ ಅದು ರಾಯದುರ್ಗಕ್ಕೆ ಕನೆಕ್ಟ್ ಆಗಲ್ಲ, ಮೊಳಕಾಲ್ಮೂರು ಹತ್ರ ಕನೆಕ್ಟ್ ಆಗುತ್ತೆ. ಬಟ್ ಹೆಸರು ಮಾತ್ರ ರಾಯದುರ್ಗ ಅಂತ ಹೇಳ್ತಾರೆ. ಅದಕ್ಕೆ ಇದು ರಾಯದುರ್ಗ ಜಂಕ್ಷನ್ ಆಗುತ್ತೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಏನು ನೋಡ್ತಿದ್ದೀರಾ, ಇದು ಇಂಜನ್ಸ್ ನಿಲ್ಸೋದಕ್ಕೆ ಫ್ಲ್ಯಾಟ್, ಇದು ರೈಲ್ವೆ ಟ್ರ್ಯಾಕ್ ಥರ ಮಾಡ್ತಿದ್ದಾರೆ. ರಾಯದುರ್ಗದಿಂದ ಹೊರಟ ಮೇಲೆ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಸೋಮಲಾಪುರಮು, ಹಾಗೆ ಓಬಳಾಪುರಮು. ನಾನು ಆಲ್ರೆಡಿ ತುಂಬ ಸರಿ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಅದಕ್ಕಾಗಿ ಅವೆಲ್ಲ ಸ್ಕಿಪ್ ಮಾಡೋಣ. ಇನ್ನೊಂದು ಓಬಳಾಪುರಂ ತೋರಿಸ್ತೀನಿ, ಅಲ್ಲೊಂದು ಮಾಹಿತಿ ಇದೆ. ಬಳ್ಳಾರಿ ಜಂಕ್ಷನ್ಗೆ ತುಂಬ ಒಳ್ಳೆಯ ಮಾಹಿತಿ, ಯಾಕಂದರೆ ಬೈಪಾಸ್ ಆಗ್ತಿದೆ ಓಬಳಾಪುರಮಿಂದ ಗುಂತ್ಕಲ್ ಸೈಡ್ಗೆ ಬೈಪಾಸು. ಅದು ಯಾವುದು ಏನು ಅಂತ ಓಬಳಾಪುರಂ ಬಂದಮೇಲೆ ನಿಮ್ಗೆ ಮಾಹಿತಿ ಕೊಡ್ತೀನಿ. ನೀವು ಇಲ್ಲಿ ಒಂದು ಬದ್ದನಹಾಳು ಅಂತ ಹೇಳ್ಬಿಟ್ಟು ಒಂದು ಹೊಸ ರೈಲ್ವೆ ಸ್ಟೇಷನ್ ಆಗ್ತಿದೆ. ಅಂದರೆ ಮುಂಚೆ ಇತ್ತು, ಬಟ್ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ರು. ತಿರ್ಗಾ ಈಗ ಹೊಸದಾಗಿ ರೈಲ್ವೆ ಸ್ಟೇಷನ್ನ ಪ್ರಾರಂಭ ಮಾಡಿದ್ದಾರೆ. ಫ್ರೆಂಡ್ಸ್, ನೀವು ಲೆಫ್ಟ್ ಸೈಡಲ್ಲಿ ಏನು ನೋಡ್ತಿದ್ದೀರಾ, ಹೊಸ ಟ್ರ್ಯಾಕು, ಅದೇ ವರ್ಕ್ ನಡೀತಿರೋದು. ಈಗ ಮುಂದಿನ ವಾರ ಈ ಟ್ರ್ಯಾಕ್ ಕೆಲಸ ಇರೋದ್ರಿಂದ ಈ ಟ್ರೈನ್ ಕ್ಯಾನ್ಸಲ್ ಆಗಬಹುದು. ಯಾಕಂದರೆ ಆಲ್ರೆಡಿ SWR ಇಂದ ಒಂದು ಮಾಹಿತಿ ಬಂದಿದೆ, ಆ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಸೊ ನಮ್ಮ ಹೊಸಪೇಟೆ ಇಂಟರ್ಸಿಟಿನ 90 ಮಿನಿಟ್ಸ್ ರೆಗ್ಯುಲೇಟ್ ಮಾಡ್ತಿದ್ದಾರೆ. ಈ ಟ್ರೈನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ತಿರುಪತಿ ಮತ್ತು ಕದ್ರಿದೇವರಪಲ್ಲಿ ಟ್ರೈನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಈ ರೈಲ್ವೆ ಸ್ಟೇಷನ್, ಹೊಸ ರೈಲ್ವೆ ಸ್ಟೇಷನ್ ಹೆಸರು ಬಂದುಬಿಟ್ಟು ಬದ್ದನಹಾಳು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಓಬಳಾಪುರಂ ರೈಲ್ವೆ ಸ್ಟೇಷನಲ್ಲಿದೆ. ಸೊ ಇಲ್ಲಿಂದ ಬೈಪಾಸ್ ಲೈನು ಹದ್ದಿನಗುಂಡು, ಬಳ್ಳಾರಿ ಬಿಟ್ಟ ಮೇಲೆ ಗುಂತ್ಕಲ್ಗೆ ಹೋಗೋ ದಾರಿಯಲ್ಲಿ ಬರುತ್ತೆ ಹದ್ದಿನಗುಂಡು ಅಂತ ಹೇಳ್ಬಿಟ್ಟು. ಆ ರೈಲ್ವೆ ಸ್ಟೇಷನ್ವರೆಗೂ ಬಳ್ಳಾರಿ, ಇಲ್ಲಿ ಓಬಳಾಪುರಮಿಂದ ಅಲ್ಲಿಗೆ ಬೈಪಾಸ್ ಲೈನ್ ಮಾಡಿದ್ದಾರೆ ಗೂಡ್ಸ್ಗೆ. ಸೊ ಇನ್ನು ಮೇಲಿಂದ ಬಳ್ಳಾರಿ ಜಂಕ್ಷನ್ಗೆ ಪ್ಯಾಸೆಂಜರ್ ಟ್ರೈನು ಆರಾಮಾಗೆ ಆನ್ ಟೈಮಲ್ಲಿ ಬರುತ್ತೆ. ಇಷ್ಟು ದಿವಸ ಸ್ವಲ್ಪ ಲೇಟ್ ಆಗೋದು ಗೂಡ್ಸ್ ಪ್ರಾಬ್ಲಮ್ ಇರೋದ್ರಿಂದ. ಒನ್ಸ್ ಡಬ್ಲಿಂಗ್ ಕಂಪ್ಲೀಟ್ ಆದಮೇಲೆ ಈ ರೂಟಲ್ಲಿ ಇನ್ನೂ ಹೆಚ್ಚಾಗಿ ಪ್ಯಾಸೆಂಜರ್ ಟ್ರೈನ್ಸ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಬಳ್ಳಾರಿ ಏನಕ್ಕೆ ಫೇಮಸ್ ಹೇಳಿ? ಒಂದು ಗಣಿಗೆ, ಇನ್ನೊಂದು ಧೂಳಿಗೆ, ಇನ್ನೊಂದು ಬಿಸಿಲಿಗೆ. ನೋಡಿ ಬಳ್ಳಾರಿ ಎಂಟ್ರಿ ಆದ್ವೋ ಇಲ್ಲೋ, ಆಲ್ರೆಡಿ ಧೂಳು ಮಕ್ಕ ಕುಡಿತಿದೆ. ಇವಾಗ ಪರವಾಗಿಲ್ಲ, ಸುಮಾರು ಒಂದು 10-15 ವರ್ಷದ ಕೆಳಗಡೆ ರಾತ್ರಿ ಹೊತ್ತು ಈ ರೂಟಲ್ಲಿ ಬರೋಕ್ಕೆ ಅಷ್ಟು ಧೂಳಿರೋದು. ಹೆವಿ ಟಿಪ್ಪರ್ ಲಾರಿಗಳು ಅಡ್ಡಾಡ್ತಿದ್ವು. ಈಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಫ್ರೆಂಡ್ಸ್, ಲೆಫ್ಟ್ ಸೈಡಲ್ಲಿ ಒಂದು ಲೈನ್ ಹೋಗ್ತಿದೆ, ನೋಡ್ತಿದ್ದೀರಾ? ಈ ಲೈನ್ ಬಂದುಬಿಟ್ಟು ಬಳ್ಳಾರಿ ಕಂಟೋನ್ಮೆಂಟ್ಗೆ ಹೋಗುತ್ತೆ. ನಾವು ಈಗ ರೈಟ್ ಸೈಡ್ ಹೋಗ್ತಿರೋದು ಬಳ್ಳಾರಿ ಜಂಕ್ಷನ್ಗೆ. ಸೊ ಈಗ ಇಲ್ಲೊಂದು ಪ್ರಪೋಸಲ್ ಇದೆ, ಇಲ್ಲೇ ಒಂದು ರೈಲ್ವೆ ಸ್ಟೇಷನ್ ಮಾಡ್ಬೇಕಂತ. ಯಾಕಂದರೆ ಬಳ್ಳಾರಿ ಕಂಟೋನ್ಮೆಂಟ್ಗೆ ಹೋಗೋ ಟ್ರೈನ್ಸು ಇಲ್ಲಿ ಸಿಟಿಗೆ ತುಂಬ ದೂರ ಆಗುತ್ತೆ, ಈ ಕಡೆ ಬಸ್ ಸ್ಟ್ಯಾಂಡ್ಗೆ ಹೋಗೋರಿಗೆ. ಸೊ KSRTC ಬಸ್ ಸ್ಟ್ಯಾಂಡ್ ಇರೋದು ಇಲ್ಲೇ, ನಿಮಗೆ ರೈಟ್ ಸೈಡಲ್ಲಿ ಕಾಣಿಸುತ್ತೆ. ಇದು ಲೆಫ್ಟ್ ಸೈಡಲ್ಲಿ ಹೋಗ್ತಿರೋದು ಬಳ್ಳಾರಿ ಕಂಟೋನ್ಮೆಂಟ್ಗೆ ಹೋಗೋ ಲೈನು.
ಇಲ್ಲಿ ಲಾರಿ ಸ್ಟ್ಯಾಂಡ್ ಏನು ಕಾಣಿಸ್ತಿದೆ, ಈ JCB ಸ್ಟ್ಯಾಂಡ್ ಎಲ್ಲ, ಸೊ ಇಲ್ಲೇ ರೈಲ್ವೆ ಸ್ಟೇಷನ್ ಮಾಡ್ಬೇಕಂತ ಇರೋದು. ಸೊ ಇದೆಲ್ಲ ರೈಲ್ವೆ ಡಿಪಾರ್ಟ್ಮೆಂಟಿಗೆ ಸೇರಿರೋ ಜಾಗ ಆದ್ರಿಂದ ಇಲ್ಲೇ ಮಾಡ್ತಾರೆ. ಆಲ್ರೆಡಿ ಪ್ರಪೋಸಲು ಆಗಿದೆ, ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತಾರೆ. ಫ್ರೆಂಡ್ಸ್, ನಾವೀಗ ಹುಬ್ಳಿ ಟು ಗುಂತಕಲ್ಲು ಮೈನ್ ಲೈನ್ಗೆ ಜಾಯ್ನ್ ಆಗ್ತಿದ್ದೀವಿ. ಇಲ್ಲೇನು ನೋಡ್ತೀರಾ ನೀವು, ಈ ಕಡೆ ಹೋದರೆ ಹುಬ್ಳಿ ಸೈಡ್ ಹೋಗುತ್ತೆ. ಈಗ ನಾವು ಬಳ್ಳಾರಿ ಜಂಕ್ಷನ್ ಒಳಗೆ ಹೋಗ್ತಿದ್ದೀವಿ. ಸ್ಟ್ರೈಟ್ ಆಗಿ ಈಗ ನಾವು ಹೋಗ್ತಿರೋ ರೂಟಲ್ಲೇ ಸ್ಟ್ರೈಟ್ ಆಗಿ ಹೋದರೆ ಗುಂತಕಲ್ ಜಂಕ್ಷನ್ ಸಿಗುತ್ತೆ. ಈಗ ನಮ್ಮ ಟ್ರೈನು ಹುಬ್ಳಿ ಗುಂತಕಲ್ ಮೈನ್ ಲೈನ್ಗೆ ಜಾಯ್ನ್ ಆಗಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ ನಮ್ಮ ಟ್ರೈನ್ ಹೋಗ್ತಿದೆ. ಯಾಕಂದರೆ ಈ ಕಡೆ ಲೈನಿಗೆ ತಗೊಂಡ ಅಂದರೆ ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ ಹೋಗುತ್ತೆ ಅಂತ ಅರ್ಥ. ನಮಗೆ ಬಳ್ಳಾರಿಗೆ ಬರೋ ಟೈಮಿಂಗ್ ಇರೋದು 6 ಗಂಟೆ 20 ನಿಮಿಷಕ್ಕೆ. 6 ಗಂಟೆ 20 ನಿಮಿಷಕ್ಕೆ ಬಂದು 6 ಗಂಟೆ 30 ನಿಮಿಷಕ್ಕೆ ಬಳ್ಳಾರಿ ಜಂಕ್ಷನಿಂದ ಹೊರಡಬೇಕು. ಐದು ಗಂಟೆ 33 ನಿಮಿಷಕ್ಕೆ ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ ನಮ್ಮ ಟ್ರೈನು ಎಂಟ್ರಿ ಆಗ್ತಿದೆ ಬಳ್ಳಾರಿ ಜಂಕ್ಷನ್ಗೆ. ಸೊ ಬಳ್ಳಾರಿ ಜಂಕ್ಷನ್ನು ಪೂರ್ತಿ ರೆನೋವೇಟ್ ಆಗ್ತಿದೆ ನೋಡಿ. ಹೊಸ ಪ್ಲ್ಯಾಟ್ಫಾರ್ಮು, ಮೇಲ್ಗಡೆ ರೂಫಿಂಗ್ ಎಲ್ಲ ಆಗ್ತಿದ್ದಾರೆ. ಇನ್ನು ಕೆಲಸ ಪೆಂಡಿಂಗ್ ತುಂಬ ಇದೆ. ಆದಷ್ಟು ಬೇಗ ಮುಗಿದ ತಕ್ಷಣ ಬಳ್ಳಾರಿ ಜಂಕ್ಷನ್ದು ನಿಮಗೆ ಪೂರ್ತಿ ವಿಡಿಯೋ ಬರುತ್ತೆ. 6 ಗಂಟೆ 20 ನಿಮಿಷಕ್ಕೆ ಬಂದು 6 ಗಂಟೆ 30 ನಿಮಿಷಕ್ಕೆ ಹೊರಡಬೇಕಾಗಿರೋ ನಮ್ಮ ಟ್ರೈನು 5 ಗಂಟೆ 33 ನಿಮಿಷಕ್ಕೆ, ಇಲ್ಲಿ ನೋಡಿ ಇಲ್ಲಿಗೆ ಬರೋಷ್ಟೊತ್ತಿಗೆ 5 ಗಂಟೆ 40 ನಿಮಿಷ ಆಗಿದೆ. ಸುಮಾರು ಇಲ್ಲೇ 1 ಅವರ್ ವೆಯ್ಟ್ ಮಾಡಬೇಕಾಗುತ್ತೆ. ಬಳ್ಳಾರಿ ಜಂಕ್ಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 1 6 ಗಂಟೆ 30 ನಿಮಿಷಕ್ಕೆ ಹೊರಟಿದೆ. ಬಟ್ ಇನ್ನೂ ಯಾಕೋ ಸ್ಲೋ ಆಗ್ತಿದೆ. ಫೈನಲಿ 6 ಗಂಟೆ 32 ನಿಮಿಷಕ್ಕೆ ನಮ್ಮ ಟ್ರೈನ್ ಬಳ್ಳಾರಿ ಜಂಕ್ಷನಿಂದ ಹೊರಟಿದೆ. ಫ್ರೆಂಡ್ಸ್, ನಾನು ನಿಮ್ಗಾಗಲೇ ಹೇಳಿದ್ನಲ್ಲ, ಓಬಳಾಪುರಂನಿಂದ ಹದ್ದಿನಗುಂಡು ರೈಲ್ವೆ ಸ್ಟೇಷನ್ವರೆಗೂ ಬೈಪಾಸ್ ಲೈನ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಇದೇ ರೈಲ್ವೆ ಸ್ಟೇಷನ್ ನೋಡಿ, ಹದ್ದಿನಗುಂಡು ರೈಲ್ವೆ ಸ್ಟೇಷನ್ನು. ಸೊ ಇಲ್ಲಿಂದ ಓಬಳಾಪುರಂಗೆ ಒಂದು ಬೈಪಾಸ್ ಲೈನ್ ಆಗ್ತಿದೆ. ಸೊ ಈ ಗೂಡ್ಸ್ ಎಲ್ಲ ಅದೇ ಲೈನ್ ಮುಖಾಂತರ ಹೋಗ್ತವೆ. ಪ್ಯಾಸೆಂಜರ್ ಟ್ರೈನ್ಸ್ ಮಾತ್ರ ಒಳಗಡೆ ಬರ್ತವೆ ಬಳ್ಳಾರಿ ಜಂಕ್ಷನ್ ಒಳಗೆ. ಟುವರ್ಡ್ಸ್ ಹೊಸಪೇಟೆ ಸೈಡ್ ಹೋಗೋವೆಲ್ಲ ಜಂಕ್ಷನ್ ಮೂಲಕನೇ ಹೋಗ್ತವೆ. ಟುವರ್ಡ್ಸ್ ರಾಯದುರ್ಗ, ನಮ್ಮ ಚಿತ್ರದುರ್ಗ ಈ ಕಡೆ ಬರೋವೆಲ್ಲ ಟುವರ್ಡ್ಸ್ ಓಬಳಾಪುರಂ ಮೇಲೆ ಹೋಗ್ತವೆ.
1 ನಿಮಿಷ ಹಾಲ್ಟ್ ನಂತರ ಹದ್ದಿನಗುಂಡು ರೈಲ್ವೆ ಸ್ಟೇಷನಿಂದ ನಮ್ಮ ಟ್ರೈನ್ ಹೊರಟಿದೆ. ನೋಡೋಣ, ಕತ್ಲಾಗೋವರೆಗೂ ನಾನು ನಿಮ್ಗೆ ತೋರಿಸ್ತೀನಿ. ಎಲ್ಲರಿಗೂ ತೋರಿಸ್ಬೋದು, ಅಲ್ಲವರೆಗೂ ವಿಡಿಯೋ ತೋರಿಸ್ತೀನಿ. ಬಟ್ ಎಂಡ್ವರೆಗೂ, ಮಂತ್ರಾಲಯದವರೆಗೂ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಇದೇ ವಿಡಿಯೋದಲ್ಲಿ. ಬಟ್ ರೈಲ್ವೆ ಸ್ಟೇಷನ್ಸ್ನ ಸ್ಕಿಪ್ ಮಾಡ್ತೀನಿ. ಈ ಬ್ರಿಡ್ಜ್ ಏನು ನೋಡ್ತಿದ್ದೀರಾ, ಈ ಬ್ರಿಡ್ಜು ಬಂದುಬಿಟ್ಟು ನಮ್ಮ ವೇದಾವತಿ ನದಿ. ಇದು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಜೀವನಾಡಿ ನಮ್ಮ ವೇದಾವತಿ ನದಿ ಇದು. ಬಟ್ ಇಲ್ಲಿಗೆ ಬರೋಷ್ಟೊತ್ತಿಗೆ ತುಂಬ ನೀರು ಕಡಿಮೆ ಆಗುತ್ತೆ. ಯಾಕಂದರೆ ನಮ್ಮ ಹಿರಿಯೂರ ಹತ್ರ ಮಾರಿಕಣಿವೆ ಡ್ಯಾಮು ಇನ್ನೂ ತುಂಬಿಲ್ಲ, ಗೇಟ್ಸು ಓಪನ್ ಮಾಡಿಲ್ಲ. ಸೊ ಅಲ್ಲಿಂದ ನಮ್ಮ ಚಳ್ಳಕೆರೆ ತಾಲೂಕು ದಾಟಿ ಆಂಧ್ರಕ್ಕೆ ಬರೋಷ್ಟೊತ್ತಿಗೆ ಸುಮಾರು ಒಂದು 30 ಚೆಕ್ ಡ್ಯಾಮ್ಸ್ ಇದ್ದಾವೆ, ಸಣ್ಣವು. ಅವೆಲ್ಲ ತುಂಬಿಸ್ಕೊಂಡು ಬಂದು ಆಂಧ್ರ ಪ್ರದೇಶ ರಾಯದುರ್ಗ ತಾಲೂಕಲ್ಲಿ ಭೈರವತಿಪ್ಪ ಡ್ಯಾಮ್ ಅಂತ ಒಂದಿದೆ. ಸೊ ಅದು ನೀರೆಲ್ಲ ಕರ್ನಾಟಕದಾಗ ನಿಂತ್ಕೊಳುತ್ತೆ, ಡ್ಯಾಮ್ ಮಾತ್ರ ಆಂಧ್ರದಲ್ಲಿದೆ. ಸೊ ಅದು ತುಂಬಿ ಅದ್ರ ಮುಖಾಂತರ ಇದು ಇಲ್ಲಿ ಆಂಧ್ರದಲ್ಲಿ ರಾಯದುರ್ಗ ತಾಲೂಕೆಲ್ಲ ಹರ್ಕೊಂಬಂದು ಮತ್ತು ಇಲ್ಲಿ ಅಗರಿಯಲ್ಲಿ ನಮ್ಮ ಕರ್ನಾಟಕ ಸೇರುತ್ತೆ. ಇಲ್ಲಿಂದ ಅಗರಿ ನದಿಯಾಗಿ ಹೆಸರು ಚೇಂಜ್ ಆಗಿಬಿಟ್ಟು ನಮ್ಮ ವೇದಾವತಿ ನದಿ ಹೋಗಿ ಸಿರುಗುಪ್ಪ ಹತ್ರ ತುಂಗಭದ್ರಾ ನದಿಯಲ್ಲಿ ಸಂಗಮ ಆಗುತ್ತೆ. ಸೊ BTP ಡ್ಯಾಮ್ದು ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ, ನಮ್ಮ ಚಾನಲಲ್ಲಿ ಇದೆ. ಅಲ್ಲಿ ನೀರೆಲ್ಲ ನಿಂತ್ಕೊಳ್ಳೋದು ನಮ್ಮ ಕರ್ನಾಟಕದಲ್ಲಿ, ಡ್ಯಾಮ್ ಇರೋದು ಮಾತ್ರ ಆಂಧ್ರ ಪ್ರದೇಶದಲ್ಲಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋ ಆದಮೇಲೆ ಆ ವಿಡಿಯೋ ಹೋಗಿ ಒಮ್ಮೆ ವೀಕ್ಷಣೆ ಮಾಡಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಅಗರಿ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗಿದೆ. ಸೊ ಇಲ್ಲಿ 1 ನಿಮಿಷ ಸ್ಟಾಪ್ ಇದೆ. ಬಳ್ಳಾರಿಯಿಂದ ಗುಂತಕಲ್ ಹೋಗೋವರೆಗೂ ಪ್ರತಿ ರೈಲ್ವೆ ಸ್ಟೇಷನಲ್ಲೂ ಸ್ಟಾಪ್ ಇದೆ. ಇದು ಪ್ಯಾಸೆಂಜರ್ ಟ್ರೈನ್ ಆದ ಕಾರಣ ಎಲ್ಲ ಕಡೆ ನಿಲ್ಸ್ಕೊಂಡು ಹೋಗ್ತಾನೆ. ಇನ್ನೊಂದು ಸ್ಲ್ಯಾಕ್ ಟೈಮು ತುಂಬ ಜಾಸ್ತಿ ಇದೆ ಈ ಟ್ರೈನ್ಗೆ, ತುಂಬ ಸ್ಲ್ಯಾಕ್ ಟೈಮ್ ಇದೆ. ಬಟ್ ಗುಂತಕಲ್ ಔಟರಲ್ಲಿ ಹಾಕಂದ ಅಂದರೆ ಹೆವಿ ಲೇಟ್ ಮಾಡಿಬಿಡ್ತಾನೆ ಒಳಗಡೆ ಹೋಗೋಕ್ಕೆ. ಸುಮಾರು 20-25 ನಿಮಿಷದಿಂದ ಗುಂತಕಲ್ ವೆಸ್ಟಲ್ಲಿ ಹಾಕೊಂಡ್ಬಿಟ್ಟಿದ್ದಾನೆ. ಒಳಗಡೆ ಕರ್ಕಂತಿಲ್ಲ. ಮೇ ಬಿ ಪ್ಲ್ಯಾಟ್ಫಾರ್ಮ್ ಅವೈಲೇಬಲ್ ಇದೆಯಾ ಇಲ್ಲ ಗೊತ್ತಿಲ್ಲ. ನೋಡಿ, ಸಿಗ್ನಲ್ ಆಯ್ತು ಈಗ. ಸುಮಾರು ಅರ್ಧ ಗಂಟೆಯಿಂದ ಇಲ್ಲೇ ಕಾಯಿಸ್ತಿದ್ರು. ವೇರ್ ಈಸ್ ಮೈ ಟ್ರೈನ್ ಆ್ಯಪಲ್ಲಿ ಆಲ್ರೆಡಿ ಅರೈವ್ಡ್ ಅಂತ ತೋರಿಸ್ತಿದೆ ಗುಂತಕಲ್ ಜಂಕ್ಷನ್ಗೆ ಈ ಟ್ರೈನು, ನಮ್ಮ ಟ್ರೈನು. ಬಟ್ ಅರ್ಧ ಗಂಟೆಯಿಂದ ಗುಂತಕಲ್ ವೆಸ್ಟಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ ಹೊರಟಿದೆ ಗುಂತಕಲ್ ಜಂಕ್ಷನ್ ಒಳಗೆ. ಗುಂತಕಲ್ ಜಂಕ್ಷನ್ ಒಳಗೆ ಹೋದ್ಮೇಲೆ ಏನು ಮಾಡಬೇಕು ಏನು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಎಂಟು ಗಂಟೆ 50 ನಿಮಿಷಕ್ಕೆ ಬರ್ಬೇಕಾಗಿರೋ ನಮ್ಮ ಟ್ರೈನು 8 ಗಂಟೆ 51 ನಿಮಿಷಕ್ಕೆ 1 ನಿಮಿಷ ಲೇಟಾಗಿ ಗುಂತಕಲ್ ಜಂಕ್ಷನ್ಗೆ ಎಂಟ್ರಿ ಆಗಿದೆ, ಪ್ಲ್ಯಾಟ್ಫಾರ್ಮ್ ನಂಬರ್ 5ಕ್ಕೆ. ಫ್ರೆಂಡ್ಸ್, ಇಲ್ಲಿಂದ ಮತ್ತೆ ನಾವು ಟಿಕೆಟ್ ತಗೊಂಡು ನೆಕ್ಸ್ಟ್ ಟ್ರೈನಲ್ಲಿ ಮಂತ್ರಾಲಯಕ್ಕೆ ಹೋಗ್ಬೇಕು. ನಿಮಗೆ ಮಂತ್ರಾಲಯಕ್ಕೆ ಹೋಗೋವರೆಗೂ ವಿಡಿಯೋ ಕಂಟಿನ್ಯೂಟಿ ಇದ್ದೇ ಇರುತ್ತೆ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿಬಿಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ನಮ್ಮ ದುರ್ಗ ಡಿಸ್ಟಿಕ್ಕಿಂದ ಮಂತ್ರಾಲಯಕ್ಕೆ ಬರೋರಿಗೆ ತುಂಬ ಉಪಯೋಗ ಆಗುತ್ತೆ. ನಮ್ಮ ಟ್ರೈನ್ಗೆ ರೇಕ್ ಶೇರ್ಸ್ ನೋಡಿ ಎಷ್ಟಿದಾವೆ ಅಂತ ಹೇಳ್ಬಿಟ್ಟು. ಪ್ಲ್ಯಾಟ್ಫಾರ್ಮ್ ನಂಬರ್ 5 ಗುಂತಕಲ್ ಜಂಕ್ಷನ್. ಬನ್ನಿ ಇಲ್ಲಿಂದ ಹೊರಗಡೆಗೆ ಹೋಗೋಣ. ಟೈಮ್ ಬಂದ್ಬಿಟ್ಟು 8 ಗಂಟೆ 51 ನಿಮಿಷ ಆಗಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1 ಕಡೆ ಹೋಗ್ಬೇಕು. ನಾನು 1ಕ್ಕೆ ಹೋಗ್ತಿಲ್ಲ, ಸೀದಾ ಹೊರಗಡೆನೇ ಹೋಗ್ತಿದ್ದೀನಿ. ಯಾಕಂದರೆ ಇನ್ನೂ ಟೈಮ್ ಇದೆ ನಮ್ಮ ಟ್ರೈನ್ ಬರೋದಕ್ಕೆ. ಈಗ ಇನ್ನೊಂದು ಇಮಿಡಿಯೇಟ್ಲಿ ಟ್ರೈನ್ ಇದೆ 9 ಗಂಟೆಗೆ. ಬಟ್ ನಾವು ಈಗ ಹೊರಗೆ ಹೋಗಿ ಟಿಕೆಟ್ ತಗೊಂಡು ಬಂದು ಹೋಗೋಷ್ಟೊತ್ತಿಗೆ ತುಂಬ ಅಂದರೆ ತುಂಬ
ಕಷ್ಟ ಆಗುತ್ತೆ, ಅಕಸ್ಮಾತ್ ಮಿಸ್ಸು ಆಗ್ಬೋದು ಟ್ರೈನು. ಅದಕ್ಕೆ ರಿಸ್ಕ್ ಬೇಡ. ಏನು ಅಮ್ಮಮ್ಮ ಅಂದರೆ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಇನ್ನು ಮುಂದೆ ಹೋಗ್ತೀವಿ ಅಷ್ಟೇ. ಈ ಟ್ರೈನ್ಗೆ ಹೋದರೆ ಆ ಟ್ರೈನ್ಗೆ ಹೋದರೆ. ಈಗ ಫೈನಲಿ ನಾನು ಹೊರಗಡೆ ಬಂದಿದ್ದೀನಿ ನೋಡಿ ಯಾವ ಥರ ಇದೆ ಔಟ್ಸೈಡಿಂದ ಗುಂತ್ಕಲ್ ಜಂಕ್ಷನ್ ಅಂತ ಹೇಳ್ಬಿಟ್ಟು. ಇದು ಒಂದು ಡಿವಿಷನ್ SAR ಝೋನಲ್ಲಿ. ಈಗ SCOR ಅಂದರೆ ಸೌತ್ ಕೋಸ್ಟಲ್ ರೈಲ್ವೆಗೆ ಸೇರಿದೆ ಅಂತ ಕಾಮೆಂಟ್ ಮಾಡ್ತಿದ್ದೀರಾ. ಬಟ್ ನನಗೆ ಇನ್ನೂ ಪರ್ಫೆಕ್ಟಾಗಿ ಗೊತ್ತಿಲ್ಲ. ನಾನು SAR ಅಂತಲೇ ತಿಳ್ಕೊಂಡಿದ್ದೀನಿ. ಏನಾದರೂ ತಪ್ಪಿದರೆ ಕ್ಷಮಿಸಿ. ನಾನು ಹೋಗ್ತಿರೋ ಟ್ರೈನ್ ನಾವು ಬಂದುಬಿಟ್ಟು ನಮ್ಮ ಕೊಯಂಬತ್ತೂರು ಟು ಮುಂಬೈ LTTಗೆ ಹೋಗೋ ಟ್ರೈನು 9:15ಗೆ ಬರುತ್ತೆ. ಇಲ್ಲಿಂದ ನೋಡಿ ಗುಂತ್ಕಲ್ಲಿನಿಂದ ಮಂತ್ರಾಲಯಕ್ಕೆ 50 ರೂಪಾಯಿ ಒಬ್ಬರಿಗಾಗುತ್ತೆ. ಸೊ ಚಳ್ಳಕೆರೆಯಿಂದ ಗುಂತ್ಕಲ್ಲಿಗೆ 40, ಇಲ್ಲಿಂದ 50, ಟೋಟಲ್ 90 ರೂಪಾಯಿ. ನಮ್ಮ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ ಬರುತ್ತಂತಾನೆ ಅನೌನ್ಸ್ ಆಗಿದೆ, ಆಲ್ರೆಡಿ ಬರ್ತಿದೆ ನೋಡಿ ನಮ್ಮ ಟ್ರೈನು. ಇದು ಕೊಯಂಬತ್ತೂರಿಂದ ನಮ್ಮ ಬೆಂಗಳೂರಿಗೆ ಬಂದು ಮೆಜೆಸ್ಟಿಕ್ SPC ಹೋಗಿ ಅಲ್ಲಿಂದ ಸೀದಾ ಇದು ಮುಂಬೈ LTTಗೆ ಹೋಗುತ್ತೆ. ಇದು ಡೈಲಿ ಟ್ರೈನ್ ಆಗಿರುತ್ತೆ. ಅದಕ್ಕಾಗಿ ನಾನು ಇದನ್ನು ರೆಫರ್ ಮಾಡ್ತಿದ್ದೀನಿ. ಯಾಕಂದರೆ ಇದು ಒಂದೊಂದ್ಸರಿ ಲೇಟಾಗಿ ಬಂದರೂ ತೊಂದರೆ ಇಲ್ಲ. ನಮ್ಮ ಹುಡುಗ ಸಿಕ್ಕಿದ್ದಾನೆ ಇಲ್ಲಿ. ಬನ್ನಿ ಹತ್ತೋಣ. ಫುಲ್ಲು ಪ್ಯಾಕ್ ಇದೆ, ಏನು ಮಾಡೋಕ್ಕಾಗಲ್ಲ. ಇಲ್ಲಿಂದ ಜಸ್ಟ್ 1 ಅವರ್ 1.5 ಗಂಟೆ ಅಷ್ಟೇ ಜರ್ನಿ. ಆರಾಮಾಗಿ ನಿಂತ್ಕೊಂಡು ಹೋಗ್ಬೋದು, ತೊಂದರೆ ಏನಿರಲ್ಲ. ಫ್ರೆಂಡ್ಸ್, ಈಗ ಒಂದು ವಿಡಿಯೋ ನೋಡಿದ್ರಲ್ಲ, ಅದಕ್ಕೊಂದು ಕ್ಲಾರಿಫಿಕೇಷನ್ ಕೊಡ್ತೀನಿ. ನಾವು ಟ್ರೈನ್ ಹತ್ತಿ ವಿಡಿಯೋ ಮಾಡ್ತಿರ್ಬೇಕಾದ್ರೆ ವಿಷಯ ಗೊತ್ತಾಯಿತು, 80 ರೂಪಾಯಿ ಇರೋ ಪಲಾವ್ನ 100 ರೂಪಾಯಿಗೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಫ್ರೆಂಡ್ ಹೋಗಿ ಕೇಳ್ತಿದ್ದಾನೆ, ಎಷ್ಟು ರೇಟ್ ಅಂತ. ಅವ್ನು ರೇಟೇ ಹೇಳೋಂಗಿಲ್ಲ ಎಷ್ಟಂತ. ನಾನು ವಿಡಿಯೋ ಮಾಡ್ತಿರೋದು ನೋಡಿಬಿಟ್ಟು ಅವ್ನು ರೇಟ್ ಹೇಳ್ದಿಲ್ಲ. ಫೈನಲಿ ಒಂದು ಸ್ವಲ್ಪ ದೊಡ್ಡ ಗಲಾಟೆ ಆಯಿತು. ಸೊ ನೋಡಿ ಅವನು ಯಾವ ಥರ ಮಾಡ್ದ ಅಂತ ಹೇಳ್ಬಿಟ್ಟು. ಸೊ ಯಾರು ಗುಂತ್ಕಲಲ್ಲಿ ಊಟ ತಗೊಳಕ್ಕೆ ಹೋಗ್ಬಿಟ್ರಿ. ಇಲ್ಲಿ ನೋಡಿ ಪ್ಯಾಸೆಂಜರ್ಸು ಬೀಡಿ ಸಮೇತ ಸೇರ್ತಿದ್ದಾರೆ. ಇಲ್ಲಿ RPF ಏನು ಶಾಂತವಾಗಿದ್ದಾರೋ ಗೊತ್ತಿಲ್ಲ ನನಗೆ. ಅದೇನು ಶಾಂತವಾಗಿದ್ದಾರೋ ಏನೋ, ಕೆಲವೊಂದು ವರ್ಡ್ಸ್ ಯೂಸ್ ಮಾಡಬಾರ್ದು. ಅದಕ್ಕಾಗಿ RPF ಏನಕ್ಕೆ ಶಾಂತವಾಗಿ ಇದ್ದಾರೋ ಗೊತ್ತಿಲ್ಲ. ಎಲ್ಲಿ ರಾಜಾರೋಷವಾಗಿ ಬೀಡಿ ಸೇರ್ತಿದ್ದಾರೆ ಗುರು ಪ್ಲ್ಯಾಟ್ಫಾರ್ಮ್ ಮೇಲೆ. ನಮ್ಮ ಟ್ರೈನ್ಗೆ ಇನ್ನೂ ಸಿಗ್ನಲ್ ಸಿಕ್ಕಿಲ್ಲ. ಇಲ್ಲಿ ತುಂಬ ಕ್ಯಾಟರ್ಸ್ ಸರಿ ಇಲ್ಲ, ಕ್ಯಾಟ್ರಿಂಗ್ ಅವರು. ಇಲ್ಲಿ ಗುಂತ್ಕಲ್ಲಾಗಿ ಯಾರೂ ಊಟ ತಗೊಳಕ್ಕೆ ಹೋಗ್ಬಿಡ್ರಿ. ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಯಾರು ಇಲ್ಲಿ ಊಟ ತಗೊಳಕ್ಕೆ ಮಾತ್ರ ಹೋಗ್ಬೇಡಿ ಫ್ರೆಂಡ್ಸ್. ನಮ್ಮ ಟ್ರೈನು ಪ್ರತಿದಿನ ಗುಂತ್ಕಲ್ ಜಂಕ್ಷನ್ಗೆ 9:15ಗೆ ಬರುತ್ತೆ. 9:45ಗೆ ಇಲ್ಲಿಂದ ಹೊರಡುತ್ತೆ. ಒಂದೊಂದ್ಸರಿ ಲೇಟ್ ಆಗುತ್ತೆ, ಒಂದೊಂದ್ಸರಿ ಬಿಫೋರ್ ಬರುತ್ತೆ. ನಾವು ಗುಂತ್ಕಲ್ ಪ್ಯಾಸೆಂಜರ್, ಚಿಕ್ಕಜಾಜೂರು ಗುಂತ್ಕಲ್ ಪ್ಯಾಸೆಂಜರಲ್ಲಿ ಬಂದರೆ ನಾವು ಬಂದಿದ ತಕ್ಷಣ ಇನ್ನೊಂದು ಟ್ರೈನ್ ಇರುತ್ತೆ. ಬಟ್ ಅಲ್ಲಿ ಹೋಗಿ ಏನು ನೈಟ್ ದರ್ಶನ ಮಾಡೋಕ್ಕಾಗಲ್ಲ. ಸೊ ಆರಾಮಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಈ ಟ್ರೈನ್ ನಿಮಗೆ ರೆಫರ್ ಮಾಡ್ತೀನಿ. ಯಾಕಂದರೆ ಅದು ಇಮಿಡಿಯೇಟ್ಲಿ ನೀವು ಚೇಂಜ್ ಆಗಬೇಕಾಗುತ್ತೆ. ಒಂದೊಂದ್ಸರಿ ನಮ್ಮ ಚಿಕ್ಕಜಾಜೂರು ಪ್ಯಾಸೆಂಜರು ಗುಂತ್ಕಲ್ ಪ್ಯಾಸೆಂಜರ್ ಏನಾದರೂ ಲೇಟ್ ಹೊಡೆದಂದರೆ ಆ ಟ್ರೈನ್ ಸಿಗೋಲ್ಲ. ಇದಂತೂ ಪಕ್ಕ ಡೈಲಿ ನಿಮಗೆ ಸಿಗುತ್ತೆ. ನಮ್ಮ ಟ್ರೈನ್ ಈಗ ಆದೋಣಿ ರೈಲ್ವೆ ಸ್ಟೇಷನ್ಗೆ ಬಂದಿದೆ ಗುಂತ್ಕಲ್ ಬಿಟ್ಟ ಮೇಲೆ. ಫ್ರೆಂಡ್ಸ್, ಫೈನಲಿ ನಮ್ಮ ಟ್ರೈನು ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಇಲ್ಲಿಂದ 15 ಕಿಲೋಮೀಟ್ರ್ ಆಗುತ್ತೆ ಮಂತ್ರಾಲಯ ಮಠ ಇರೋದು. ಮಂತ್ರಾಲಯ ರೈಲ್ವೆ ಸ್ಟೇಷನ್ ನೋಡಿ ಇದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಹಿಂಗೆ ಹೊರಗೆ ಬಂದುಬಿಟ್ರೆ ಇಲ್ಲಿ ಸುಮಾರಾಗಿ ಆಟೋ ಕ್ಯಾಬ್ಸ್ ಎಲ್ಲ ಇರ್ತವೆ. ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಅದರಲ್ಲಿ ನೀವು ಮಂತ್ರಾಲಯ ಮಠದ ಹತ್ರ. ಫ್ರೆಂಡ್ಸ್, ನಾವು ಆಟೋ ಮಾತಾಡ್ಕೊಂಡು ಹೋಗ್ತಿದ್ದೀವಿ. ಒಬ್ಬೊಬ್ರಿಗೆ 50 ರೂಪಾಯಿ ಆಗುತ್ತೆ. ನಿಮಗೆ ಮಂತ್ರಾಲಯದಾಗೆ ಬಜೆಟಲ್ಲಿ ಎಲ್ಲಿರಬೇಕು, ಏನು ಮಾಹಿತಿ ಬೇಕಂದರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಆ ವಿಡಿಯೋನ ನಿಮ್ಮ ಮುಂದೆ ಥರ ಪ್ರಯತ್ನ ಮಾಡ್ತೀನಿ. ಫ್ರೆಂಡ್ಸು, ರಾಯರ ಮಠದ ಹತ್ರ ಬಂದಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್.